ಮಳೆ ಬಂದರೆ ಸಾಕು ಕೆರೆಯಂತಾಗುವ ರಸ್ತೆ. ಗುಂಡಿಗಳಲ್ಲಿ ನೀರು ನಿಂತು ವಾಹನ ಸವಾರರ ಪರದಾಟ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಸಮ್ಮಸಗಿಯಿಂದ ಸಾಗರವಳ್ಳಿ ಹಾಗೂ ಮಂತಗಿ ಮಾರ್ಗವಾಗಿ ಹಾನಗಲ್ಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯು ಮಳೆ ಬಂದರೆ ಕೆರೆಯಂತಾಗ್ತಾ ಇದ್ದು, ರಸ್ತೆ ಮೇಲೆ ಗುಂಡಿಗಳಿವೆಯೋ, ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅನ್ನೋದು ಗೊತ್ತಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಮಳೆ ಬಂದಾಗಲಂತೂ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಇನ್ನು ಮಳೆ ಬಂದಾಗ ಮಳೆ ನೀರು ಗುಂಡಿಗಳಲ್ಲಿ ನಿಂತು ಇಡೀ ರಸ್ತೆ ಕೆರೆಯಂತಾಗ್ತಾ ಇದ್ದು, ಗುಂಡಿಗಳು ಕಾಣಿಸದೆ ದ್ವಿಚಕ್ರ ವಾಹನ ಸವಾರರು ಪರದಾಡುವಂತಾಗಿದೆ. ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ರಸ್ತೆ ಇವತ್ತು ನಿನ್ನೆಯದಲ್ಲ, ಹಲವು ವರ್ಷಗಳಿಂದ ಇದೇ ದುಸ್ಥಿತಿಯಲ್ಲಿದೆಯಂತೆ. ಪ್ರತಿ ಮಳೆಗಾಲದಲ್ಲೂ ರಸ್ತೆ ದುರಸ್ತಿಯಾಗುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡೇ ವರ್ಷಗಳು ಕಳೆಯುತ್ತಿವೆ. ಆದರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಶಾಶ್ವತ ಪರಿಹಾರ ಮಾತ್ರ ಸಿಕ್ಕಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾನಗಲ್ ತಾಲೂಕಿನ ಮುಖ್ಯ ರಸ್ತೆಯಾದಂಥ ಹಾನಗಲ್ಲಿನಿಂದ ಸಮ್ಮಸ್ಗಿಗೆ ಮಂತಗಿ ಮಾರ್ಗವಾಗಿ ಸಂಪರ್ಕವನ್ನು ಕಲ್ಪಿಸತಕ್ಕಂಥ ಸಮ್ಮಸ್ಗಿ ಮತ್ತು ಹಾನಗಲ್ ರಸ್ತೆ, ಇದು ಬೀರೂರು ಸಮ್ಮಸ್ಗಿ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕಿಸುವಂಥ ಪ್ರಮುಖ ರಸ್ತೆ. ಈ ರಸ್ತೆ ಮಾರ್ಗವಾಗಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. ಇಂತಹ ಸಂದರ್ಭದಲ್ಲಿ ಈ ರಸ್ತೆ ಬಹುತೇಕ 2006ರಲ್ಲಿ ದುರಸ್ತಿ ಕಂಡಂಥದ್ದು. ಸನ್ಮಾನ್ಯ ದಿವಂಗತ CM ಉದಾಸಿ ಅವರ ಕಾಲದಲ್ಲಿ ದುರಸ್ತಿ ಆದಂಥ ರಸ್ತೆ. ಮತ್ತೆ ಈ ದುರಸ್ತಿ ಭಾಗ್ಯವನ್ನೇ ಕಾಣಲಿಲ್ಲ. ಕೆಲವು ಸಾರಿ ಪ್ಯಾಚ್ ವರ್ಕ್ಗಳನ್ನು ಮಾಡಿದ್ರು. ಆ ಪ್ಯಾಚ್ ವರ್ಕ್ ಹೆಂಗಿತ್ತು ಅಂತಂದರೆ ಮಣ್ಣನ್ನು ತೆಗೆದುಕೊಂಡ್ಬಂದು ರಸ್ತೆಗೆ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಬಹುಶಃ ಈ ಶಾಸಕರಿಗೆ ನಾವು ಕಳೆದ ಬಾರಿ ಅಂದರೆ ನಮ್ಮ ಗ್ರಾಮದ ಶ್ರೀ ಗುತ್ಯಮ್ಮದೇವಿ ಕಳಸಾರೋಹಣ ಕಾರ್ಯಕ್ರಮ ಈಗ 1 ವರ್ಷದ ಹಿಂದೆ ನಡೆದಂಥ ಸಂದರ್ಭದಲ್ಲಿ ಖುದ್ದಾಗಿ ಹೋಗಿ ನಾವು ಗ್ರಾಮಸ್ಥರೆಲ್ಲರೂ ಕೂಡ ಮನವಿಯನ್ನು ಸಲ್ಲಿಸಿ ಬಂದರೂ ಕೂಡ ಈ ರಸ್ತೆಯ ದುರಸ್ತಿಯನ್ನು ಮಾಡುವಂತಹ ಪ್ರಯತ್ನವನ್ನು ಕೂಡ ಸನ್ಮಾನ್ಯ ಶಾಸಕರು ಮಾಡಲಿಲ್ಲ. ಬಹುಶಃ ಅವರು ಮಂತ್ರಿಗಿರಿ ತರುವಂತಹ ಬ್ಯುಸಿಯಲ್ಲಿದ್ದಾರೆ ಅಂತೇಳಿ ಅನಿಸ್ತದೆ. ಹಾಗಾಗಿ ದಯವಿಟ್ಟು ತಮಗೆ ಇದು ಕೊನೆಯ ಎಚ್ಚರಿಕೆ ಅಂತೇಳಿ ಶಾಸಕರಿಗೆ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಬಯಸ್ತೇವೆ. ನಾವೆಲ್ಲರೂ ಬೀದಿಗೆ ಇಳಿದು ಈ ರಸ್ತೆಯ ದುರಸ್ತಿಗಾಗಿ ಹೋರಾಟ ನಡೆಸಿ ಆಮೇಲೆ ನೀವು ಕಣ್ಣು ತೆರೆಯೋದಕ್ಕಿಂತ ಮುಂಚೆ ನಿಮಗೆ ಇದು ಕೊನೆಯ ಎಚ್ಚರಿಕೆಯ ಸಂದೇಶವನ್ನು ಈ ಮೂಲಕ ನಾವು ರವಾನಿಸ್ತಿದ್ದೇವೆ. ಇನ್ನು 3 ದಿನಗಳ ಒಳಗಾಗಿ ಈ ರಸ್ತೆ ದುರಸ್ತಿಯನ್ನು ಕಾಣದೆ ಹೋದರೆ ಈ ರಸ್ತೆ ತಡೆಯನ್ನು ನಡೆಸಿ ನಾವು ಈ ರಸ್ತೆಯಲ್ಲೇ ಕುಳಿತು ನಾವು ಪ್ರತಿಭಟನೆಯನ್ನು ಮಾಡುವಂತಹ ಸಂದರ್ಭಕ್ಕೆ ತಾವೇ ಸಾಕ್ಷಿ ಆಗ್ತೀರಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದಯಮಾಡಿ ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ, ಈಗ ನಾವು ಸಾಕಷ್ಟು ಬಾರಿ ನಾವು ಇಲಾಖೆ ಅಧಿಕಾರಿಗಳಿಗೆ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ತಿಳಿಸಿದ್ರೂ ಕೂಡ ಈ ಕಡೆ ಲಕ್ಷ್ಯ ಕೊಡದಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಗಳನ್ನು ಕೈಗೊಂಡು ತಾವು ಈ ರಸ್ತೆಯ ಸುಧಾರಣೆಗಾಗಿ ತಾವು ತುರ್ತಾಗಿ ಕೆಲಸವನ್ನು ಪ್ರಾರಂಭಿಸಬೇಕು. ಇಲ್ಲದೆ ಹೋದರೆ ಮುಂದಿನ ಹೋರಾಟಕ್ಕೆ ತಾವೇ ಹೊಣೆಗಾರರಾಗ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಬಯಸ್ತೀನಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಾತ್ಕಾಲಿಕವಾಗಿ ಗುಂಡಿ ಮುಚ್ಚುವ ಕೆಲಸ ಮಾಡದೆ ಶಾಶ್ವತವಾಗಿ ರಸ್ತೆ ದುರಸ್ತಿ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಹುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.